ಭಾರತದ ಮಗ್ಗುಲಲ್ಲೇ ಕ್ಷಿಪಣಿ ದಾಳಿ ಆಗ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಕ್ಷಿಪಣಿ ದಾಳಿಯಾಗಿದೆ. ಇರಾನ್ನ ಯುದ್ಧ ನೌಕೆಯನ್ನು ಹೊಡೆದು ಉರುಳಿಸಿದ್ದಾರೆ ಅಮೆರಿಕದ ಸೈನಿಕರು, ಅಥವಾ ಅಮೆರಿಕದ ಕ್ಷಿಪಣಿ, ಅಥವಾ ಅಮೆರಿಕದ ಟಾರ್ಪಿಡೋ, ಜಲಾಂತರ್ಗಾಮಿಯಿಂದ ಬಂದಂಥ ಟಾರ್ಪಿಡೋ. ಒಂದು 87 ಜನ ಸತ್ತಿದರಾಗಲೇ, ಅನೇಕರು ನಾಪತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಜನರನ್ನು ಶ್ರೀಲಂಕಾದ ನೌಕಾಪಡೆ ಕಾಪಾಡಿದೆ ಅಂತ ಹೇಳಿ. ಇದು ಒಂದು ಭಾಗ. ಇದರಾಚೆಗೆ ಈ ಒಂದು ಯುದ್ಧ ಭಾರತದ ದೈನಂದಿನ ಜೀವನದ ಮೇಲೆ, ಚಿನ್ನದ ಮೇಲೆ, ಬೆಳ್ಳಿಯ ಮೇಲೆ, ಅಡುಗೆ ಎಣ್ಣೆಯ ಮೇಲೆ, ರಸಗೊಬ್ಬರದ ಆಮದಿನ ಮೇಲೆ, ಈ ಕಡೆ ಕಾಫಿ ಬೀಜಗಳು, ಮಸಾಲ ಪದಾರ್ಥಗಳ ರಫ್ತಿನ ಮೇರೆಗೆ, ಇನ್ನೊಂದು ಕಡೆ 4 ಲಕ್ಷ ಟನ್ನಷ್ಟು ಬಾಸ್ಮತಿ ರೈಸ್ ಇಲ್ಲಿಂದ ರಫ್ತಾಗ್ತಾ ಇಲ್ಲ. ಈ ಒಂದು ವಿಚಾರ ಇದೆಯಲ್ಲ, ನಮ್ಮ ಜೀವನಕ್ಕೆ ಏನು ಎಫೆಕ್ಟ್ ಮಾಡುತ್ತೆ ಇದು ಅಂತ. ಈಗ ಯಾರೋ ಚಿನ್ನ ಕೊಂಡ್ಕೊಳ್ಬೇಕು ಅಂತಿದ್ದಾರೆ. ಕೊಂಡ್ಕೊಳ್ಳೋಕ್ಕಾಗುತ್ತಾ? ಈಗ ಕೊಂಡ್ಕೊಳ್ಬಹುದಾ? ಕಾಲ್ ಮಾಡ್ತಾರೆ, ಚಿನ್ನ ಕೊಂಡ್ಕೊಳ್ಬಹುದಾ ಇವಾಗ, ಇದು ರೈಟ್ ಟೈಮಾ ಅಂಥೇಳಿ. ಕೆಲವರು ಹೇಳ್ತಾರೆ ಹೌದೌದು ರೈಟ್ ಟೈಮ್, ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ. ಹೇಳೋಕ್ಕಾಗಲ್ಲ ರೀ, ವಾರಾಗೋವರೆಗೂ ಕಾಯಿರಿ ಸ್ವಲ್ಪ ಅಂತ ಕೆಲವರು ಮಾತಾಡ್ತಾರೆ. ಇನ್ನೊಂದು ಕಡೆ ಅಡುಗೆ ಎಣ್ಣೆ ಬೆಲೆ 10 ರಿಂದ 15 ರೂಪಾಯಿ ಜಾಸ್ತಿ ಆಗುತ್ತಂತೆ. ಹೌದಾ? ಲೀಟ್ರಿಗೆ ಏನು ಬಿಡ್ರಿ, 10 ರಿಂದ 15 ರೂಪಾಯಿ ಅಷ್ಟೇ ತಾನೇ ಕೆಲವರು ಹೇಳಬಹುದು. ಕೆಲವರು ಇಲ್ಲ, ಯಾಕ್ರಿ ಮೊನ್ನೆಲ್ಲ ಜಾಸ್ತಿ ಮಾಡಿದ್ರು, ಮತ್ತೆ ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ಜಾಸ್ತಿ ಆಗುತ್ತಾ ಇವಾಗ? ಹೀಗಿದ್ದಾಗ ಈ ಒಂದು ಇಸ್ರಾಯೇಲ್, ಇರಾನ್, ಅಮೆರಿಕದ ಈ ಒಂದು ಯುದ್ಧ ಭಾರತೀಯರ ದೈನಂದಿನ ಬದುಕಿನ ಮೇಲೆ ಏನು ಪರಿಣಾಮವನ್ನು ಬೀರಬಲ್ಲದು? ಈ ವರ್ಷಾಂತ್ಯಕ್ಕೋ, ಈ ಯುದ್ಧಾಂತ್ಯಕ್ಕೋ, ಅಥವಾ ಇನ್ನೊಂದು 4-5 ತಿಂಗಳು ಬಿಟ್ಟರೋ 2 ಲಕ್ಷ ಆಗುತ್ತೆ ಚಿನ್ನ ಅಂತ ಹೇಳ್ತಾರೆ. 2 ಲಕ್ಷ ಅಂದರೆ ಗ್ರಾಮು, 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 20,000 ರೂಪಾಯಿ ಆಯಿತು ಅಂತ. ಇನ್ನೊಂದು ವರದಿ ಹೇಳ್ತಾ ಇದೆ ನೋಡಿ ಇಲ್ಲಿ, ಇನ್ನೊಂದು ವರದಿ, ಸ್ವಲ್ಪ ಇದು ಆಘಾತಕಾರಿ ವರದಿ ಇದು. ಏನು ಈ ವರದಿ? ಗೋಲ್ಡ್ ಪ್ರೈಸ್ ಟು ಹಿಟ್ ₹9 lakh a tola. ಹಿಯರ್ ವಾಟ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಆಥರ್ ಪ್ರೆಡಿಕ್ಟೆಡ್. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಬುಕ್ ಬರೆದ್ರಲ್ಲ, ಅವ್ರು ಏನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 9 ಲಕ್ಷ ಒಂದು ತೊಲೆ ಆಗುತ್ತೆ, ತೊಲಾ ಚಿನ್ನ 9 ಲಕ್ಷ ರೂಪಾಯಿ ಆಗುತ್ತೆ ಅಂತ ಒಂದು ಪ್ರೆಡಿಕ್ಷನ್ ಇದೆ ಅವ್ರದ್ದು. ಇದು ನಾನು ಸರಿ ಅಂತ ಹೇಳ್ತಿಲ್ಲ, ತಪ್ಪು ಅಂತ ಹೇಳ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಕೂಡ ಆಗಬೇಕು. ಒಬ್ಬರು ಹೇಳ್ತಾರೆ 2 ಲಕ್ಷ ಆಗುತ್ತೆ ರೀ 10 ಗ್ರಾಮ್ ಚಿನ್ನ ಅಂತ ಹೇಳ್ತಾರೆ. ಚಿನ್ನ ಏನಾದರೂ 9 ಲಕ್ಷ ಆಗಿಬಿಟ್ರೆ ಗ್ರಾಮ್ಗೆ ಎಷ್ಟಾಯ್ತು ಹೇಳಿ? 90,000. 1 ಗ್ರಾಮ್ 90,000 ಆಯಿತು. 2 ಲಕ್ಷ ಆದರೆ 1 ಗ್ರಾಮ್ 20,000 ಆಯಿತು. ಇದರ ಮಧ್ಯದಲ್ಲಿ ಆಹಾರ ಪದಾರ್ಥಗಳ ಬೆಲೆ ಒಂದು ಒಳ್ಳೆ ಅಂದಾಜಿದೆ ಇಲ್ಲಿ ನೋಡಿ. ಅಪ್ಪಿ ತಪ್ಪಿ ಈ ಒಂದು ರುಪಿ, ಈ ಕ್ರೂಡ್ ಆಯಿಲ್ ಇದೆಯಲ್ಲ, ಈ ಕ್ರೂಡ್ ಆಯಿಲ್ ಬೆಲೆ ಏನಾದರೂ $10 ಜಾಸ್ತಿ ಆಗಿಬಿಟ್ರೆ, ಈಗಿರ್ತಕ್ಕಂಥ ಕ್ರೂಡ್ ಆಯಿಲ್ನ ಬೆಲೆ ಬರೀ $10 ಜಾಸ್ತಿ ಆಗಿಬಿಟ್ರು ಕೂಡ ಭಾರತ ದೊಡ್ಡ ಮಟ್ಟದಲ್ಲಿ ಈ ಕ್ರೂಡ್ ಆಯಿಲ್ನ ವಿಚಾರದಲ್ಲಿ $10 ಹೆಚ್ಚಳ ಭಾರತದ ಆಮದು ವೆಚ್ಚಕ್ಕೆ $14 ಬಿಲಿಯನ್ ಎಕ್ಸ್ಟ್ರಾ ಆಗಿಬಿಡುತ್ತೆ. ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು. ಈ ಕ್ರೂಡ್ ಆಯಿಲ್ ಇವಾಗ 80 ಇದೆಯಾ, 80ರಿಂದ 90 ಆಯಿತು ಅಂತ ಅಂದ್ಕೊಳ್ಳಿ. ಬರೀ $80 $90 ಆಗಿಬಿಡ್ತು ಅಂತ ಹೇಳಿದ್ರೆ ಭಾರತದ ಆಮದು ವೆಚ್ಚ $14 ಬಿಲಿಯನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಆ ಜಾಸ್ತಿ ಆಗಿದ್ದನ್ನು ಯಾರು ಕೊಡ್ತಾರೆ? ನಾನೇ ಟ್ಯಾಕ್ಸ್ ಪೇಯರ್ ಕೊಡಬೇಕು, ನೀವೇ ಟ್ಯಾಕ್ಸ್ ಪೇಯರ್ ಕೊಡಬೇಕು, ಎಲ್ಲರೂ ಟ್ಯಾಕ್ಸ್ ಪೇಯರ್ಸೇ ಕೊಡಬೇಕಲ್ವಾ? ಸೊ ಹಾಗೆ ಏನು ಎಫೆಕ್ಟ್ ಮಾಡುತ್ತೆ ಇದು? ಇನ್ನು ಅಪ್ಪಿತಪ್ಪಿ $80ರಿಂದ $100 ಆಗಿಬಿಟ್ರೆ ಕಚ್ಚಾ ತೈಲದ ಬೆಲೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತೇಳಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೀಗ ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಈ ಒಂದು ಡಿಬೇಟಲ್ಲಿ ಸಾದಿಕ್ ಪಾಷಾ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಅವರು ಬಂಗಾರದ ವರ್ತಕರು ಕೂಡ ಹೌದು, ಸಾಕಷ್ಟು ವಿಚಾರಗಳಲ್ಲಿ ಕೆಲಸ ಮಾಡಿದ್ದಾರೆ, ಮುಸ್ಲಿಂ ಧಾರ್ಮಿಕ ಮುಖಂಡರು ಕೂಡ ಹೌದು. ಸ್ವಾಗತ ನಿಮಗೆ ಸಾದಿಕ್ ಪಾಷಾ ಅವರು ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ಬಸವರಾಜ್ ತೋನಗಟ್ಟಿ ಅವರು ಜಾಯ್ನ್ ಆಗಿದ್ದಾರೆ, ಹೂಡಿಕೆ ತಜ್ಞರು. ಸ್ವಾಗತ ಬಸವರಾಜ್ ತೋನಗಟ್ಟಿ ಅವರು ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಸಾದಿಕ್ ಪಾಷಾ ಅವರೇ ಮಾತಾಡಿಸ್ಬಿಡ್ತೀನಿ. ಸಾದಿಕ್ ಪಾಷಾ ಅವರೇ, $10 ಕ್ರೂಡ್ ಆಯಿಲ್ಗೆ ಜಾಸ್ತಿ ಆಗಿಬಿಟ್ರು ಕೂಡ $14 ಬಿಲಿಯನ್, ಇದನ್ನು $10 ರೂಲ್ ಅಂತ ಕರೀತಾರೆ. $10 ರೂಲ್ ಅಂತ ಕರೀತಾರೆ ಇದನ್ನು. $10 ಜಾಸ್ತಿ ಆಗಿಬಿಟ್ರೆ ಕ್ರೂಡ್ ಆಯಿಲ್ಗೆ ಏನೇನು ಅಲ್ಲೋಲ ಕಲ್ಲೋಲಗಳಾಗ್ಬಿಡುತ್ತೆ ಅಂತ ಹೇಳಿ. ಸೊ ವಿಷಯ ಹೀಗಿದ್ದಾಗ ಈಗ ಇನ್ನೊಂದು ಪ್ರೆಡಿಕ್ಷನ್ಸ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಇನ್ನು ಮುಂದೆ ಒಂದು ಯುದ್ಧ ಮುಗಿಯುವುದರ ಒಳಗಾಗಿ ಇನ್ನೊಂದು ಯುದ್ಧ, ವಾರ್ ಚೈನ್ ಕಂಟಿನ್ಯೂ ಆಗುತ್ತೆ ಅಂತ. ಏನು ಕಾರಣಕ್ಕೆ ಬೇಕಾದರೂ ಆಗಿರಬಹುದು. ಅದು ಟ್ರಂಪ್ ಕಾರಣಕ್ಕಾಗಬಹುದೋ, ಇಲ್ಲ ಈ ಕಡೆ ಝೆಲೆನ್ಸ್ಕಿ ಕಾರಣಕ್ಕಾಗುತ್ತೋ, ಪುಟಿನ್ ಕಾರಣಕ್ಕಾಗುತ್ತೋ, ಚೈನಾ ಕಾರಣಕ್ಕಾಗುತ್ತೋ, ಅಥವಾ ಕಿಮ್ ಜಾನ್ ಉಂಗ್ ನಾರ್ತ್ ಕೊರಿಯಾ ಆ ಕಾರಣಕ್ಕಾಗೋದು ಗೊತ್ತಿಲ್ಲ. ಸೊ ಇದು ಮುಂದುವರಿತಾ ಈಗ ಏನು ಮಾಡಿದ್ದಾರೆ, ಹೂಡಿಕೆದಾರರಿದ್ದಾರಲ್ಲ ಅವರು ಬೇರೆ ಯಾವ ಶೇರ್ ಮೇಲೂ ಹಾಕೋಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲರೂ ಗೋಲ್ಡ್ ಸಿಲ್ವರ್ ಸೇಫ್ ಕಡೆ ಬರ್ತಾ ಇದ್ದಾರೆ. ಇದು ಜಾಸ್ತಿ ಆಗುತ್ತೆ ಅಂತ ಹೇಳಿ. ನೀವು ವರ್ತಕರಿದ್ದೀರಿ, ಆ ಸಂಘಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಅಸೋಸಿಯೇಷನ್ ಕಾರ್ಯದರ್ಶಿ ಕೂಡ ಆಗಿದ್ದೀರಿ. ನಿಮ್ಮ ಬಳಿ ಬರ್ತಕ್ಕಂಥ ವರ್ತಕರು ಹೇಳೋದೇನು ಅಂತ? ಸರ್ ನೋಡಿ, ನಾನು ಚಿಕ್ಕ ಹುಡುಗ ಆವಾಗದಿಂದ ನಾನು ಬಂಗಾರ ಬೆಲೆ ಎಲ್ಲ ನೋಡ್ತಾ ಇದ್ದೀನಿ. ನನ್ನ ತಂದೆ ಜೊತೆಯಲ್ಲೇ ನಾನು ಇದು ಮಾಡಿದ್ದೀನಿ.
ಆದರೆ ಬೆಲೆ ಕಮ್ಮಿ ಆಗತ್ತೆ ಅಂತ 400 ರೂಪಾಯಿನಿಂದ ನಾನು ನೋಡ್ತಾ ಇದ್ದೀನಿ. ಈಗ ಇಷ್ಟಕ್ಕೆ ಬಂದಿದ್ದೆ ಒಂದು ಗ್ರಾಮು 20,000 ಹತ್ರ ಬರ್ತಾ ಇದೆ. ಕಮ್ಮಿ ಆಗತ್ತೆ ಅಂತ ಹೇಳ್ಕೊಂಡೇ ಇರೋದು ನಾವು. ಅದು ಹೋಗ್ತಾನೆ ಇರುತ್ತೆ. ಓಕೆ. ಬಂಗಾರ ಬೆಲೆ ಮತ್ತೆ ಬೆಳ್ಳಿ ಬೆಲೆ ಯಾವತ್ತೂ ಕಮ್ಮಿ ಆಗಲ್ಲ. ಓಕೆ. ಅದು ಹೋಗ್ತಾನೆ ಇರುತ್ತೆ. ನೋಡಿ, ಒಂದು 500 ರೂಪಾಯಿ ಜಾಸ್ತಿ ಆದರೆ ಒಂದು 100 ರೂಪಾಯಿ ಕಮ್ಮಿ ಆಗುತ್ತೆ. ಓಕೆ. ಕಮ್ಮಿ ಆಗೋ ಟೈಮ್ನಲ್ಲಿ ಏನು ಜನ ಇಲ್ಲ, ಕಮ್ಮಿ ಆಯಿತು ಬಂಗಾರ ಬೆಲೆ ಕಮ್ಮಿ, ಇನ್ನೂ ಕಮ್ಮಿ ಆಗುತ್ತೆ ಅಂತ ಕೆಲವರು ಕಮ್ಮಿ ಆಗಂತ ವೇಟ್ ಮಾಡ್ತಾರೆ. ಅದು ತಪ್ಪು. ಇನ್ನೊಂದು ಏನು ನೋಡಿ, ನಮ್ಮ ಹಿಂದೂ ಬಾಂಧವರು, ನಮ್ಮ ಹಿಂದೂ ಇದರಲ್ಲಿ ಏನಿದೆ, ದೇವ್ರದ್ದು ಕರೆನ್ಸಿ ಇದು ಬಂಗಾರ ಮತ್ತೆ ಬೆಳ್ಳಿ. ಮುಸಲ್ಮಾನ್ ಅಲ್ಲ, ದೇವ್ರ ನೋಟ್ ಅದು. ದೇವ್ರ ನೋಟ್ ಅದು. ಅದು ದೇವ್ರ ನೋಟು ಏನಂದ್ರೆ ಅದಕ್ಕೆ ಒಂದು ಸ್ಥಾನ ಇದೆ. ಓಕೆ. ಯಾವತ್ತೂ ಹಿಂಗೆ ಡೌನ್ ಆಗಲ್ಲ. ನಿಮ್ಮ ಇದು ಪ್ರಕಾರ ನಾನು ಹೇಳೋದು, ಯಾವತ್ತು ಕೆಳಗಡೆ ಹೋಗಲ್ಲ, ಅದು ಮೇಲ್ಗಡೆನೆ ಹೋಗೋದು. ಯಾವತ್ತು ಬಂಗಾರನಲ್ಲಿ ಬೆಳ್ಳಿನಲ್ಲಿ ದುಡ್ಡು ಹಾಕ್ತಾರೆ ಅವ್ರಿಗೆ ಮೋಸ ಆಗಲ್ಲ. ಓಕೆ. ಅರ್ಜೆಂಟ್ ಮಾಡ್ಕೊಂಡು ಬಿಟ್ರೆ ಅದು ಲಾಸ್ ಆಗತ್ತೆ. ಏನಪ್ಪ ಇದು ರಿವರ್ಸ್ ಬರ್ತಾ ಇದ್ದೆ, ನಾವು ಸೇಲ್ ಮಾಡಿಬಿಡೋಣ ಅಂದ್ರೆ ಅದು ಲಾಸೇ. ಓಕೆ. ಇಲ್ಲ ಅಂದ್ರೆ ತಾಳ್ಮೆ ಇದ್ದು ಇರ್ಲಿ, ಒಂದು ಕಡೆ ಬಿದ್ದಿರ್ಲಿ ಅಂತ ಒಂದು ಇದ್ದಿದ್ರೆ ಅದು ದೇವ್ರ ದುಡ್ಡಿನಲ್ಲಿ ಇದೆ ತಾನೆ, ಬರ್ಕತ್ ಅಂತ ಹೇಳ್ತಾರಲ್ಲ, ಅದು ಬರ್ಕತ್ತೆ. ಅದು ದೇವ್ರ ಕರೆನ್ಸಿ. ಅದು ಆ ತರ ಬಂಗಾರ. ಆದ್ರೆ ನೋಡಿ ಸರ್, ಬಂಗಾರ ಇದು ಏನಾಗ್ಬಿಟ್ಟಿದೆ ಈಗ ನೋಡಿ, ಚೈನಾ ಮತ್ತು ಅಮೆರಿಕಾದು ಅದು ಒಂದು ಇದು ನಡೀತಾ ಇದೆ. ಒಂದು ಡಾಲರ್ ಇದು ಮಾಡಬೇಕು ಅಂತ ಚೈನಾ, ಈ ಒಂದು ಡಾಲರ್ ಇದಾಗಬೇಕಂತ. ಆ ಪ್ರಕಾರ ನೋಡಿದ್ರೆ ಇಂಡಿಯನ್ ಕರೆನ್ಸಿ ಆಗಲಿ, ಡಾಲರ್ ಇದಾಗಲಿ, ಚೈನಾದಾಗಲಿ, ಎದಾಗಲಿ, ಜನಗಳಿಗೆ ಅದ್ರ ಮೇಲೆ ವಿಶ್ವಾಸ ಹೋಗ್ತಾ ಇದೆ. ಓಕೆ. ಯಾವತ್ತೂ ಕೈ ಕೊಡ್ಬೋದು ಅದು. ಯಾಕಂದ್ರೆ ಮನುಷ್ಯರು ಮಾಡಿರೋದು ಕರೆನ್ಸಿ ಅದು. ದೇವ್ರು ಮಾಡಿರೋದು ಕರೆನ್ಸಿ ಯಾವತ್ತು ಬೆಲೆ ಕಮ್ಮಿ ಆಗಲ್ಲ. ಅದಕ್ಕೆ ವಿಶ್ವಾಸ ಏನಿದೆ ಅಂದ್ರೆ ಜನಗಳಿಗೆ, ನಾವು ಮುಸಲ್ಮಾನರು ಆಗಲಿ, ಹಿಂದೂಗಳು ಆಗಲಿ, ಎಲ್ಲರೂ ಆಗಲಿ, ಈಗ ವಿಶ್ವಾಸ ಜಾಸ್ತಿ ಬಂಗಾರ ಮೇಲೆ ಇದೆ. ಈಗ ಹೇಳ್ತಾ ಇದ್ದಾರೆ, ಈಗ 9 ಲಕ್ಷ ಹೋಗುತ್ತೆ ಅಂತ. ನಿಜಾನೇ, ಅದು ಹೋಗುತ್ತೆ. ಆದ್ರೆ ನೋಡಿ, ಈಗ 16,000 400 ಚಿಲ್ಲರೆ ಇದೆ ಒಂದು ಗ್ರಾಮು. ಈಗ 20,000 ಹಾಕಕ್ಕೆ ಜಾಸ್ತಿ ದಿನ ಆಗಲ್ಲ ಸರ್, ತುಂಬಾ ಜಲ್ದಿ ಆಗತ್ತೆ. 20,000 ಅದು ಆಗತ್ತೆ. ಬೆಳ್ಳಿ ಒಂದು ನನ್ನ ಚಾಲೆಂಜ್. ಈ 2026 ಎಂಡಿಂಗ್ ವರ್ಗೂ 5-6 ಲಕ್ಷ ಹೋಗುತ್ತೆ ಗ್ಯಾರಂಟಿ. 4,08,000 ಹೋಗಿತ್ತು, ತಿರ್ಗಾ ರಿವರ್ಸ್ ಬಂದಿದೆ. ಈಗ ಏನಂದ್ರೆ ಹೋಗುತ್ತೆ, ಅದು ಬೆಳ್ಳಿನೂ ಹೋಗುತ್ತೆ. ಈಗ ಎಲ್ಲ ಮೆಟಲ್ಲು, ಈಗ ಮೆಟಲ್ ಎಲ್ಲ ನೋಡಿದ್ರೆ ಎಲ್ಲ ಕಾಪರ್ ಆಗಲಿ, ತಾಮ್ರ, ಅದನ್ನು ಬೆಲೆ ಜಾಸ್ತಿ ಆಗಿದೆ. ಈಗ ಅಲ್ಯೂಮಿನಿಯಮ್ಮು ತುಂಬಾ ಇದಾಗ್ತಾ ಇದೆ. ಈ ತರ ಜನಗಳು ಎಲ್ಲ ನೋಟ್ ಮೇಲೆ ವಿಶ್ವಾಸ ಬಿಟ್ಬಿಟ್ಟಿದ್ದಾರೆ. ಹಳೆ ಕಾಲ ಇತ್ತು ನೋಡಿ, ಮೆಟಲ್ ಮೇಲೆ ಬರ್ತಾ ಇದ್ದಾರೆ. ಮೆಟಲ್ ಮೇಲೆ ಹಳೆ ಕಾಲನಲ್ಲಿ ದುಡ್ಡು ಎಲ್ಲ ಯಾವ್ದು, ಬಂಗಾರ, ಬೆಳ್ಳಿ, ಅದೇ ದುಡ್ಡು, ತಾಮ್ರ ದುಡ್ಡು ಹೋಗ್ತಾ ಇದ್ದಿದ್ದು. ಆ ಕಾಲ ತಿರ್ಗಾ ರಿಟರ್ನ್ ಬರ್ತಾ ಇದೆ.